ನಮಸ್ಕಾರ ಕರ್ನಾಟಕ. ಎಲ್ಲರಿಗೂ ದ ನ್ಯೂಸ್ ವೇರ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಇವತ್ತು ನಿಮ್ಗೆ ಕೊಡ್ತಿರುವ ಸುದ್ದಿ ಕೇಳಿದ್ರೆ ನೀವು ಖಂಡಿತವಾಗಿಯೂ ಕುಣಿದು ಕುಪ್ಪಳಿಸುತ್ತೀರಾ. ಯಾಕೆಂದರೆ ಕನ್ನಡ ಕಿರುತೆರೆಯ ಇತಿಹಾಸದಲ್ಲೇ ಅತಿ ಹೆಚ್ಚು ಟಿಆರ್ಪಿ ಪಡೆದು ದಾಖಲೆ ಬರೆದಿದ್ದ ಅಗ್ನಿಸಾಕ್ಷಿ ಧಾರಾವಾಹಿ ಮತ್ತೆ ಬರ್ತಿದೆ. ಹೌದು, ಸನ್ನಿಧಿ ಮತ್ತು ಸಿದ್ಧಾರ್ಥ್ ಅವರ ಆ ಒಂದು ಮ್ಯಾಜಿಕ್ ಮತ್ತೆ ಶುರುವಾಗುತ್ತಿದೆ. ಆದ್ರೆ ಈ ಬಾರಿ ಕಥೆಯಲ್ಲಿ ಮತ್ತು ಕಲಾವಿದರಲ್ಲಿ ಭಾರೀ ಬದಲಾವಣೆಗಳಾಗಿವೆ. ಸುಮಾರು 6 ವರ್ಷಗಳ ನಂತರ ಹೊಸ ಅವತಾರದಲ್ಲಿ ಬರುತ್ತಿರುವ ಅಗ್ನಿಸಾಕ್ಷಿಯ ಸೀಕ್ರೆಟ್ ಏನು? ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಒಲಿದು ಬಂದ ಆ ಅದೃಷ್ಟ ಯಾವುದು? ಇದೆಲ್ಲದರ ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿದೆ. ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಯಾಕೆಂದರೆ ಇದು ಕೇವಲ ಸುದ್ದಿಯಲ್ಲ, ಅಗ್ನಿಸಾಕ್ಷಿ ಅಭಿಮಾನಿಗಳಿಗೆ ಹಬ್ಬದ ಸುದ್ದಿ. ವೀಕ್ಷಕರೇ, ಹೊಸ ಅಪ್ಡೇಟ್ ಕೊಡೋ ಮುನ್ನ ಸ್ವಲ್ಪ ಫ್ಲಾಶ್ಬ್ಯಾಕ್ಗೆ ಹೋಗೋಣ. ಅಗ್ನಿಸಾಕ್ಷಿ ಶುರುವಾಗಿದ್ದು ಡಿಸೆಂಬರ್ 2, 2013ರಲ್ಲಿ. ಜನವರಿ 3, 2020ರವರೆಗೂ ಅಂದ್ರೆ ಸತತ 6 ವರ್ಷಗಳ ಕಾಲ ಈ ಸೀರಿಯಲ್ ಅಕ್ಷರಶಃ ಕರ್ನಾಟಕದ ಮನೆ ಮಾತಾಗಿತ್ತು. ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ ಕೇಳಿ. ಸತತ 4 ವರ್ಷಗಳ ಕಾಲ ಈ ಧಾರಾವಾಹಿಯ ಟಿಆರ್ಪಿಯನ್ನ ಬೀಟ್ ಮಾಡೋಕೆ ಬೇರೆ ಯಾವುದೇ ಚಾನೆಲ್ನಿಂದ ಸಾಧ್ಯವಾಗ್ಲೇ ಇಲ್ಲ. ಕನ್ನಡದ ಪಾಲಿಗೆ ಅತಿ ಹೆಚ್ಚು ಟಿಆರ್ಪಿ ಪಡೆದ ಸೀರಿಯಲ್ ಅನ್ನೋ ಹೆಗ್ಗಳಿಕೆ ಇವತ್ತಿಗೂ ಅಗ್ನಿಸಾಕ್ಷಿ ಹೆಸರಲ್ಲೇ ಇದೆ. ವಿಜಯ್ ಸೂರ್ಯ ಮತ್ತು ವೈಷ್ಣವಿ ಗೌಡ ಅವರ ಕೆಮಿಸ್ಟ್ರಿ ನೋಡಿ ಜನ ಇವರು ರಿಯಲ್ ಲೈಫ್ನಲ್ಲೂ ಮದುವೆ ಆಗ್ಲಿ ಅಂತ ಹಾರೈಸ್ತಿದ್ರು. ಆ ಮಟ್ಟಿಗೆ ಈ ಸೀರಿಯಲ್ ಜನರಿಗೆ ಕನೆಕ್ಟ್ ಆಗಿತ್ತು. ಇದೀಗ ಅದೇ ಹೆಸರಿನಲ್ಲಿ ಹೊಸ ಸರಣಿ ಬರ್ತಿರೋದು ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಈಗ ಅಸಲಿ ವಿಷಯಕ್ಕೆ ಬರೋಣ. ಅಗ್ನಿಸಾಕ್ಷಿ ಪಾರ್ಟ್ 2 ಅಥವಾ ಹೊಸ ಅವತಾರದಲ್ಲಿ ಬರ್ತಿರೋ ಈ ಸೀರಿಯಲ್ನಲ್ಲಿ ಹೀರೋ ಯಾರು ಅನ್ನೋ ಕುತೂಹಲ ಎಲ್ಲರಿಗೂ ಇತ್ತು. ವೀಕ್ಷಕರೇ, ನಮ್ಮ ದ ನ್ಯೂಸ್ ವೇರ್ ಮೂಲಗಳ ಪ್ರಕಾರ ಈ ಬಾರಿ ಸಿದ್ಧಾರ್ಥ್ ಪಾತ್ರದಲ್ಲಿ ಮಿಂಚಲು ಬರ್ತಿರೋದು ಬಿಗ್ ಬಾಸ್ ಖ್ಯಾತಿಯ ಶಮಂತ್ ಬ್ರೋ ಗೌಡ. ಹೌದು, ಬಿಗ್ ಬಾಸ್ ಮೂಲಕ ಕನ್ನಡಿಗರ ಮನೆ ಗೆದ್ದಿದ್ದ ಶಮಂತ್ ಆನಂತರ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ಅಭಿನಯಿಸಿ ಸೈ ಎನ್ಸ್ಕೊಂಡಿದ್ರು. ಆದ್ರೆ ಆ ಸೀರಿಯಲ್ ಅರ್ಧಕ್ಕೆ ನಿಂತ ಮೇಲೆ ಶಮಂತ್ ಮದುವೆಯಾದ್ರು, ಸ್ವಲ್ಪ ಬ್ರೇಕ್ ತಗೊಂಡಿದ್ರು. ಈಗ ಬರೋಬ್ಬರಿ 6 ವರ್ಷದ ನಂತರ ಈ ಬಿಗ್ ಪ್ರಾಜೆಕ್ಟ್ ಮೂಲಕ ಶಮಂತ್ ಮರಳಿ ಬರ್ತಿದ್ದಾರೆ. ಶಮಂತ್ ಅವರ ಲುಕ್ ಮತ್ತು ಆಟಿಟ್ಯೂಡ್ ಸಿದ್ಧಾರ್ಥ್ ಪಾತ್ರಕ್ಕೆ ಸೆಟ್ ಆಗುತ್ತಾ ಇಲ್ವಾ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ನಾಯಕಿಯ ವಿಷಯಕ್ಕೆ ಬಂದ್ರೆ ಇಲ್ಲಿರೋದೇ ಅಚ್ಚರಿ. ಸಾಮಾನ್ಯವಾಗಿ ಹೊಸ ಸೀರಿಯಲ್ ಅಂದಾಗ ಹೊಸಬರನ್ನ ಹಾಕ್ತಾರೆ. ಆದ್ರೆ ಸನ್ನಿಧಿ ಅಂದ್ರೆ ಅದು ವೈಷ್ಣವಿ ಗೌಡ ಮಾತ್ರ ಅಂತ ಜನ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಹೀಗಾಗಿ ಮೂಲಗಳ ಪ್ರಕಾರ ವೈಷ್ಣವಿ ಗೌಡ ಅವರನ್ನೇ ಮತ್ತೆ ಈ ಸೀರಿಯಲ್ಗೆ ಕರೆತರಲಾಗ್ತಿದೆ ಎನ್ನಲಾಗ್ತಿದೆ. ಈಗಾಗಲೇ ವೈಷ್ಣವಿ ಅವರು ಸೀತಾರಾಮ ಸೀರಿಯಲ್ ಮೂಲಕ ದೊಡ್ಡ ಸಕ್ಸಸ್ ಕಂಡಿದ್ದಾರೆ. ಆದ್ರೂ ಅಗ್ನಿಸಾಕ್ಷಿ ಅಂದಾಗ ವೈಷ್ಣವಿ ಅವರಿಗಿರೋ ಕ್ರೇಜ್ ಬೇರೆಯದ್ದೇ ಇದೆ. ಇದಲ್ಲದೆ ಈ ಸೀರಿಯಲ್ನಲ್ಲಿ ಮತ್ತೊಬ್ಬ ಬಿಗ್ ಬಾಸ್ ಕಂಟೆಸ್ಟೆಂಟ್ ಕೃತಿಕಾ ರವೀಂದ್ರ ಕೂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರಂತೆ. ಅಂದ್ರೆ ಈ ಬಾರಿ ಅಗ್ನಿಸಾಕ್ಷಿಯಲ್ಲಿ ಸ್ಟಾರ್ಗಳ ದಂಡೇ ಇರಲಿದೆ. ವೀಕ್ಷಕರೇ, ಕಲರ್ಸ್ ಕನ್ನಡದ ಪ್ರೋಮೋದಲ್ಲಿ ಇನ್ನೂ ಪೂರ್ತಿ ಮಾಹಿತಿ ಬಿಟ್ಟುಕೊಟ್ಟಿಲ್ಲ. ಆದ್ರೆ ಅಗ್ನಿಸಾಕ್ಷಿ ಅನ್ನೋ ಹೆಸರಿಟ್ಕೊಂಡು ಬರ್ತಿರೋದ್ರಿಂದ ಹಳೆಯ ಸನ್ನಿಧಿ ಸಿದ್ಧಾರ್ಥ್ ಕಥೆಯ ಮುಂದುವರಿದ ಭಾಗ ಇರುತ್ತಾ ಅಥವಾ ಸಂಪೂರ್ಣ ಹೊಸ ಕಥೆಯ ಅನ್ನೋ ಡೌಟ್ ಎಲ್ಲರಲ್ಲೂ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಫೇಮಸ್ ಆದವರಿಗೆ ಈ ಸೀರಿಯಲ್ನಲ್ಲಿ ಹೆಚ್ಚು ಮಣೆ ಹಾಕಿರೋದು ನೋಡಿದ್ರೆ ಇದೊಂದು ದೊಡ್ಡ ಮಟ್ಟದ ಎಕ್ಸ್ಪೆರಿಮೆಂಟ್ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. 6 ವರ್ಷಗಳ ಹಿಂದೆ ಯಾವ ರೀತಿ ಚಂದ್ರಿಕಾ ಪಾತ್ರ ವಿಲನ್ ಆಗಿ ಕಾಡಿತ್ತೋ ಈ ಬಾರಿಯೂ ಅಷ್ಟೇ ಸಸ್ಪೆನ್ಸ್ ಇರುತ್ತಾ? ಸನ್ನಿಧಿ ಸಿದ್ಧಾರ್ಥ್ ಸಂಸಾರದಲ್ಲಿ ಮತ್ತೆ ಬಿರುಗಾಳಿ ಏಳುತ್ತಾ ಅನ್ನೋದನ್ನ ಕಾದು ನೋಡಬೇಕು. ನಿಮ್ಗೆ ಅಗ್ನಿಸಾಕ್ಷಿ ಸೀರಿಯಲ್ನಲ್ಲಿ ಯಾವ ಪಾತ್ರ ಅಂದ್ರೆ ತುಂಬಾ ಇಷ್ಟ? ಸನ್ನಿಧಿ ಸಿದ್ಧಾರ್ಥ್ ಜೋಡಿಯನ್ನ ಮತ್ತೆ ನೋಡೋಕೆ ನೀವು ಕಾಯ್ತಾ ಇದ್ದೀರಾ ಅನ್ನೋದನ್ನ ಮರೆಯದೇ ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಿಮ್ಮ ನೆಚ್ಚಿನ ಶಮಂತ್ ಗೌಡ ಮತ್ತು ವೈಷ್ಣವಿ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳಿ. ಇದೇ ತರಹದ ಸಿನಿಮಾ ಮತ್ತು ಕಿರುತೆರೆಯ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಗಳಿಗಾಗಿ ನಮ್ಮ ದ ನ್ಯೂಸ್ ವೇರ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ನೋಡ್ತಾ ಇರಿ ದ ನ್ಯೂಸ್ ವೇರ್. ಧನ್ಯವಾದಗಳು.